ಎಂಥ ಮಗಳನ್ನ ಎತ್ಬಿಟ್ರಿ ಅತ್ತೆ ನೀವು. ಕಿತ್ತೋಗಿರೋಳ್ನ ಎತ್ಬಿಟ್ಟಿದ್ದೀರಾ ನೀವಂತೂನುವೆ. ಗೊತ್ತಾ ನಿಮ್ಗೆ? ಯಾವನ ಜೊತೆನುವೆ ಗಾಡಿನಾಗೆ ಕುಂತ್ಕೊಂಡು ಒಯ್ತಾವಳೆ ಸುಮ್ಕೆನೆಯ 3 ಬುಟ್ಟೋಳು. ಅಷ್ಟು ಸಾಲ್ದು ಅಂತ ಹೇಳ್ಬಿಟ್ಟು ನಾನು ಫೋನ್ ಹಾಕುದ್ರೆ ಮನಿಯಾಳಿಗೆ, ಎಲ್ಲಿ ಬಿದ್ದಿದೀಯ ಅಂತ ಹೇಳಿದ್ರೆ, ಇನ್ನು ಈಗ ಫ್ಯಾಕ್ಟ್ರಿ ಬಿಟ್ಟವ್ರೆ. ಹಂಗೆ ಹಿಂಗೆ ಅಂತ ಸುಳ್ಳು ಬೇರೆ ಬೊಗಳ್ತಾಳೆ. ಇಂಥ ಬೇವರ್ಸಿನೇ ಕಟ್ಕೊಂಡು ನಾನ್ ತಾನೇ ಏನ್ ಮಾಡ್ಲಿ ಹೇಳಿ? ಹೊಳಿ ಅಂದ್ರೆ ನನ್ನ ಮಗಳ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಿಮ್ಮನ್ನ ಅಷ್ಟೊಂದೆಲ್ಲ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡವಳೆ ಅಂತದ್ರಾಗೆ ಅವಳ ಮೇಲೆ ನೀವು ಅನುಮಾನ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನ್ ಅರ್ಥ ಅಳಿ ಅಂದ್ರೆ ಏನ್ ಅರ್ಥ? ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇನಿ ಇರಲಿಲ್ಲ ನಾನು. ನನ್ನ ಮಗಳು ಎಷ್ಟು ಒಳ್ಳೆಯವಳು ಗೊತ್ತಾ? ಅಪ್ರಂಜಿ ಚಿನ್ನ. ಆ ಚಿನ್ನದ ಮೇಲೆ ನೀವು ಅನುಮಾನ ಪಡಕ್ಕೆ ನಿಮ್ಗೆ ಹೆಂಗಳಿ ಅಂದ್ರೆ ಮನ್ಸು ಬಂತು? ನಿಮ್ಗೋಸ್ಕರ ಅವಳು ಎಷ್ಟು ವರ್ಷ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡವಳೆ. ನೀವು ನನ್ನ ಮಗಳನ್ನೇ ನೀವು ಅನುಮಾನ ಪಟ್ಟು ಹೇಳ್ತೀರಾ? ಸುಮ್ನೆ ಯಾರು ಅನುಮಾನ ಪಡಲ್ಲ. ನನಗೇನು ತಿಕ್ಲಲ್ಲ ಸುಮ್ನೆ ಅನುಮಾನ ಪಡಕ್ಕೆ. ಯಾವಳೋ ಹೇಳಿದ್ರು, ಯಾವನ ಬಂದು ಹೇಳಿದ್ರು ನಾನೇನ್ ಕೇಳ್ತಾ ಇರ್ಲಿಲ್ಲ. ಸರಿ ಬಿಡು ಅಂತ ಸುಮ್ನೆ ಆಯ್ತಾ ಇದ್ದೆ. ಕಣ್ಣಾರೆ ನೋಡಿದೀನಿ, ಕಣ್ಣಾರೆ. ಯಾವನ್ ಜೊತೆನೋ ಸ್ಕೂಟಿನಾಗೆ ಹೋಯ್ತಾ ಇದ್ಲಲ್ಲಿ. ಅಂಗಡಿಗಳೆಲ್ಲ ಇರ್ತಾವಲ್ಲ, ಅಂಗಡಿ ಬೀದಿನಾಗೆ ಹೋಯ್ತಾ ಇದ್ಲು. ಗೊತ್ತಾ ನಿಂಗೆ? ನೋಡ್ದ ನೀನು? ಕಣ್ಣಾರೆ ನೋಡಿದೀನಿ. ಜಯಮ್ಮನ್ ಗಂಡನೂ ಜೊತೆಗಿದ್ದ, ಅವನು ಸರಿಯಾಗಿ ನೋಡ್ದ. ಇಬ್ರು ಏನ್ ಕಿಸ್ಕೊಂಡ್ ಗಾಡಿನಾಗ ಹೋಗೋದು. ಆಮೇಲೆ ಅವಳ ಆ ಕಡೆಗೆ ಹೋಗಿದ ತಕ್ಷಣ ಫೋನ್ ಹಾಕುದ್ರೆ ಇನ್ನ ಈಗ ಬಿಟ್ರು, ಇನ್ನು ಈಗ ಮನೆಗೆ ಹೋಗ್ಬೇಕು ಅಂತ ಬೊಗಳ್ತಾಳೆ. ಅಂದ್ರೆ ಏನರ್ಥ? ಏನತ್ತೆ ಅರ್ಥ? ಅಯ್ಯೋ ಅಳಿ ಅಂದ್ರೆ ನೀವೇನೇ ಹೇಳಿ ಏನೇ ಮಾಡಿ ನನ್ನ ಮಗಳ ಅಂತೋಳಲ್ಲ ಅಳಿ ಅಂದ್ರೆ. ನೀವು ಹೆಂಗನ ಮಾತಾಡಿ ನನ್ನ ಮಗಳಂತ ಮಗಳನ್ನ ಪಡಿಯಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಅಂತ ಹೆಂಡ್ತಿನ ಪಡಿಯಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಅಮ್ಮ ಏನಾಯ್ತು? ಒಂದೇನೆ ಕಿತ್ತೋದೊಳೆ ಬಂದ. ಯಾವನೇ ಅವನು? ಯಾವನ್ ಜೊತೆನೋ ಗಾಡಿನಾಗ ಹೋಯ್ತಾ ಇದ್ದಲ್ಲ, ಯಾರೇ ಅವನು? ಅಬ್ಬ ಅದು ರೀ ಏನೇನೋ ಕೇಳ್ತಾ ಇದ್ದೀರಲ್ಲ. ಏನ್ರಿ? ಅಲ್ಲ ನಾನು ಗಾಡಿನಾಗೆ ಯಪ್ಪಾ! ರೀ ಇದು ಯಾಕ್ರಿ ಹಿಂಗ್ ಹೊಡಿತಾ ಇದ್ದೀರಾ? ಏನ್ರಿ ನಾನೇನ್ರಿ ಮಾಡ್ದೆ? ನಿನ್ ಮಕ್ಕ ಮುಚ್ಚ. ನಿನ್ ಮಕ್ಕ ನಾಯಿ ತಿನ್ನ ಕಿತ್ತೋದೊಳೆ. ಯಾ ಲೋಪರ್ರೆ ಅವನು? ಯಾವ್ದೋ ಆನಂದ ಕಲರ್ ಸ್ಕೂಟಿನಾಗೆ ಹೋಯ್ತಾ ಇದ್ದಲ್ಲ ನೀನು? ಆ ಹಾ, ಯಾವನೇ ಬೇವರ್ಸಿ. ಅವ್ನು ಏನೇ ಆಗ್ಬೇಕು ನಿನ್ಗೆ? ಅವನ ಜೊತೆ ಯಾಕೆ ನೀನ್ ಗಾಡಿನಾಗ ಹೋಯ್ತಾ ಇದ್ದೆ ಮನಿಯಾಳಿ? ಯಾಕೆ ಹೋಯ್ತಾ ಇದ್ದೆ? ಅಪ್ಪ ರೀ ಹೊಡಿಬೇಡ್ರಿ. ಅಯ್ಯೋ ರೀ, ಅದು ನಿಮ್ಗೆ ಯಾರೋ ಸುಳ್ಳು ಹೇಳವ್ರಿ. ಯಾರೋ ಆಗದಿರೋರು ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿಗಳು ನನ್ನ ನಿನ್ನ ದೂರ ಮಾಡ್ಬೇಕು ಅಂತ ಹಿಂಗೆಲ್ಲ ಮಾಡ್ತಾವ್ರೆ ರೀ. ಯಾರೋ ಬೇಕಂತ ಹಿಂಗೆ ಮಾಡ್ತಾವ್ರ. ನನ್ನ ಮಾತು ಕೇಳಿ ಅವನು ನೋಡಿದ್ರೆ ನಿಮ್ಗೆ ಅಂತೋಳು ಅಂತ ಅನ್ನಿಸ್ತದ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿಲ್ಲ ಹೇಳಿ. ಅಂತದ್ರಾಗೆ ನೀವು ಹಿಂಗೆಲ್ಲ ಪ್ರಶ್ನೆಗಳು ಕೇಳಿದ್ರೆ ನನಗೆ ಜೀವನೇ ಓದಂಗೆ ಆಯ್ತದ್ರಿ. ಹೌದಳಿ ಅಂದ್ರೆ ನೀವು ಬೇರೆ ಯಾರನ್ನೋ ನೋಡಿರ್ಬೇಕು, ಇವಳಲ್ಲ. ಹೋಗ್ಲೆ, ಕಣ್ಣು ಮೋಸ ಮಾಡಕ್ಕಿಲ್ಲ ನನಗೆ. ನಾನೊಬ್ನೇ ನೋಡಿದ್ರೆ ಸರಿ ಬಿಡು, ನಾನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಅನ್ಕೋತಾ ಇದ್ದೆ. ಜಯ್ಯಮ್ಮನ ಗಂಡನೂ ನನ್ನ ಜೊತೆ ನನಗೆ ಇದ್ದ. ಇಬ್ರು ನೋಡಿದೀವಿ. ಗೊತ್ತಾ? ಇಬ್ರು ಕಣ್ಣಾರೆ ನೀನು ಅವ್ನು ಯಾವನ ಜೊತೆ ಹೋಗೋದನ್ನ ನಾನು ನೋಡಿದೀನಿ. ಲೌಡಿ, ನನಗೆ ನೀನು ಸುಳ್ಳು ಹೇಳ್ತಾ ಇದೀಯನ್ಲೇ ನೀನು? ಆ ಒಬ್ಬೊಬ್ಬೊಬ್ಬೊಬ್ಬ. ಇರ್ಲಿ. ಈಗ ಯಾವನು ಅಂತ ಹೇಳ್ತೀಯ? ಇಲ್ಲ ಅಂದ್ರೆ ಜಾಡ್ಸೋದು ಮನೆಯಿಂದ ಈಚೆ ಕಡೆ ಹಾಕ್ಲ. ಯೋಳೆ ಅಪ್ಪ ಶಿವನ್ ಯಾವಾಗ ನೋಡ್ದ ನನ್ನ? ಈಗ ಏನಂತ ಹೇಳಿ ದೇವ್ರೆ? ಏನಂತ ಹೇಳಿ? ಅಬ್ಬಾ, ಹೊಡಿಬೇಡ್ರಿ. ಅಯ್ಯೋ ಯಾಕ್ರಿ ಹಿಂಗ್ ಹೊಡಿತಾ ಇದ್ದೀರಾ ನೀವು? ನಾನು ಏನ್ರಿ ಮಾಡಿದೆ? ಮನಗೋಸ್ಕರ ಅಂತ ಹೇಳ್ಬಿಟ್ಟು ಕಷ್ಟ ಪಡ್ತಾ ಇದ್ದೀನಲ್ರಿ. ಆದ್ರೂ ನೀವು ಹಿಂಗೆಲ್ಲ ನನ್ನ ಮೇಲೆ ಡೌಟ್ ಪಟ್ಬಿಟ್ಟು ಪಟ ಹಿಡ್ಕೊಂಡು ಹೊಡಿತಾ ಇದ್ದೀರಲ್ವೇನ್ರಿ? ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಹೊಡಿತಾ ಇದ್ದೀರಿ? ಏಯ್, ಮುಚ್ಕೊಂಡು ಬೊಗಳೇ. ನಿನ್ನ ಆಟಕ ಎಲ್ಲ ಸಾಕು. ನಾನು ಕಂಡಿವ್ ನಿನ್ನ ಆಟಕ ಎಲ್ಲ. ನೀನು ಕಿತ್ತೋದಳೆ, ನೀನು ಎಂತಳು ಅಂತ ನನಗೆ ಗೊತ್ತು. ಬೊಗಳು. ಅವ್ನು ಯಾವೊಂದು ದಿನ ಸ್ಕೂಟಿನಾಗ ಹೋಯ್ತಾ ಇದ್ದಲ್ಲ. ಬೊಗಳು. ಹೋಯ್ತಾ ಇದ್ದೆ ನಾನೇ ಅದು. ಅಯ್ಯೋ ಮಗಳೇ, ಇದೇನಮ್ಮ ಹಿಂಗೆ ಹೇಳ್ತಾ ಇದೀಯಾ? ಹೋಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಿನ್ನ ಗಂಡನ ಮೇಲೆ ನೀನು ಪಿರಾಣನೆ ಮಾಡಿಕೊಂಡಿದ್ಯಾ? ನಿನ್ನ ಗಂಡಂಗೋಸ್ಕರ ನೀನು ಏನೆಲ್ಲ ಮಾಡ್ತೀಯಾ? ನಿನ್ನ ಗಂಡ ಅಂದ್ರೆ ನೀನು ಪಿರಾಣ. ಆದ್ರೂ ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅದು ಹೆಂಗಮ್ಮಿ ಹೇಳ್ತಾ ಇದೆಯಾ? ನೀನು ತಪ್ಪು ಕೆಲಸ ಮಾಡೋಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಆದರೆ ಇಂಥ ಕೆಲಸ ಎಲ್ಲ ಮಾಡೋದು ಎಷ್ಟು ಸರಿ ಹೇಳಮ್ಮಿ? ಯಾರಮ್ಮಿ ಅವನು? ಯಾಕಮ್ಮಿ ಓದೆ? ಎದ್ದೊಳೆ, ಎತ್ಕೊಳ್ಳಿ ಬ್ಯಾಗ್ನ. ನೀನು ನಿನ್ನ ಲಗೇಜ್ ಬ್ಯಾಗ್ಗಳು ಎಲ್ಲ ಎತ್ಕೊಂಡು ತೊಲಗು ಇಲ್ಲಿಂದ. ಒಂದು ನಿಮಿಷ ಏನಾದ್ರೂ ಇಲ್ಲಿ ನಿಂತ್ಕೊಬಿಟ್ಟು ನಿನಗೆ ಬೂಟ್ಸ್ ಕಾಲಾಗ ಓದ್ಬಿಡ್ತೀನಿ ನಿನ್ನ. ಹೋಗು. ನನ್ನ ಕಣ್ಣು ಮುಂದೆ ನಿಂತ್ಕೊಬಿಡ್ದು ಅಮ್ಮ ಮಗಳು ಇಬ್ರು ಜಾಗ ಖಾಲಿ ಮಾಡ್ಕೊಂಡು ಒಂದು ಕ್ಷಣ ನನ್ನ ಮುಂದೆ ನಿಂತ್ಕೊಂಡಂಗೆ ಒಯ್ತಾ ಇರ್ಬೇಕು ಅಷ್ಟೇನೆ. ಕಿತ್ತೋದರ ನಿನ್ನಂತೇಳಿ ನನ್ನ ಮದುವೆ ಮಾಡ್ಕೊಂಡು ನಮ್ಮ ಅಪ್ಪ ಮುಂದೆ ದೂರ ಮಾಡ್ಕೊಂಡಲ್ಲ. ಎಕ್ಕಡ ತಕೊಂಡು ನೋಡ್ಕೋಬೇಕು ನಾನಂತೂ ನೋವೆಲ್ಲ ಓಡಿ ಎತ್ಕೊಂಡು ಹೋಯ್ತಿರ. ನೀನು ಬೇಕಿಲ್ಲ ನನಗೆ. ಯಾವನ ಜೊತೆ ಓದ್ತಿದ್ದೆ ಅಂತ ಒಪ್ಕೊಂಡಿದ್ದೆ ತಾನೆ? ಒಯ್ತಾ ಇರೋ. ಬೇಕಾದ್ರೆ ಪಂಚಾಯತಿ ಕಲಾಕ್ಬೇಕಾ? ಕಲಾಕ್ತೀನಿ. ಮೋಸ ಗೀಸ ಅಂತ ಹೇಳ್ತಾರ. ಮಾತಾಡ್ಲಿ ಬಂದು ಯಾರು ಮಾತಾಡ್ತಾರೋ ನಾನು ಮಾತಾಡ್ತೀನಿ. ಕಿತ್ತೋದೊಳೆ ನೋಡು, ನನಗೆ ಬೇಕಿಲ್ಲ ನಿನ್ನಂತ ಎಂಟಿ. ನನಗೆ ಬೇಕಿಲ್ಲ. ನಾನು ಆರಾಮಾಗೇನೇ ಇರ್ತೀನಿ. ನಿನ್ನಂತಳ ಜೊತೆ ಇದು ಸಾಯೋದಕ್ಕಿಂತ ಎಲ್ಲ ನಿಮ್ದಿಯಾಗ ಒಬ್ಬನೇ ಇರೋದು ಎಷ್ಟೋ ವಾಸಿ. ಯಾರಿಗೆ ಬೇಕು ನಿನ್ನಂತಳು? ಅದ್ರಾಗೂ ಸುಳ್ಳು ಬೇರೆ ಹೇಳ್ತಾಳೆ. ಇಲ್ಲೇ ಇದೀನ್ರಿ ಅಂತ ಹೇಳ್ಬಿಟ್ಟು ಎಷ್ಟೇ ಸುಳ್ಳು ಬೊಗಳ್ತೀಯ ನೀನು? 5 ಗಂಟೆ ಫ್ಯಾಕ್ಟ್ರಿ ಬಿಟ್ರು 5:45 ಬಿಡ್ತು, 6 ಗಂಟೆಗೆ ಬಿಡ್ತು ಅಂತ ಬೊಗಳ್ತೀಯ ನೀನು? ಎಷ್ಟು ದಿನದಿಂದ ವ್ಯವಹಾರ ಮಾಡ್ತಾ ಇದೀಯ ನೀನು? ಕಳ್ಳ ವ್ಯವಹಾರನ? ನೀವಿಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ನಿಜ ಹೇಳಿಲ್ಲ ಅಂತ ಹೇಳಿದ್ರೆ ನನಗೇನೇ ಮರ್ಯಾದೆ ಇರಲ್ಲ ರೀ. ಹೌದು ರೀ, ನಾನು ಅವನ ಜೊತೆ ಹೋಯ್ತಾ ಇದ್ದೆ. ಯಾಕಂದರೆ ಅವರ ಅಮ್ಮಂಗೆ ಹುಷಾರಿರಲಿಲ್ಲ. ಅವ್ರ ಅಮ್ಮಂಗೆ ಬಿ ಪಾಸಿಟಿವ್ ರಕ್ತ ಬೇಕಾಗಿತ್ತು ಗೊತ್ತಾ? ನಾನು ಕೊಡಬೇಕು ಅಂತ ಅನ್ಕೊಂಡಿರಲಿಲ್ಲ ರೀ ನಾನು ರಕ್ತವ. ಆದರೆ ಒಂದು ಬಾಟ್ಲು ರಕ್ತ ಕೊಟ್ಟರೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು ರೀ.
ನನಗೂ ನಿಮಗೂ ಗೊತ್ತಲ್ಲ, ನಮ್ಮ ಮನೆಗೂ ಕಷ್ಟ ಐತೆ, ನಮ್ಮ ಮನೆಗೂ ಕಾಸು ಗೀಸು ಎಲ್ಲನೂ ಏನೂ ಇಲ್ಲ. ಅದಕ್ಕೆ ಬ್ಯಾಳೆಗೂ ಅಕ್ಕಿಗೂ ಆಯ್ತದೆ, 10 ರೂಪಾಯಿ ಇಲ್ಲ, ನನ್ನ ಸಂಬಳನೂ ಇನ್ನೂ ಬಂದಿಲ್ಲ ಅಲ್ವೇನ್ರಿ. ಅದಕ್ಕೆ ನಾನು ಬರ್ತೀನಿ ಅಂತಂದೆ. ಅದಕ್ಕೆ ನಮ್ಮ ಮ್ಯಾನೇಜರ್ ಇದು, ಅಲ್ಲ ಕಣಮ್ಮ ನೀನು ಕೊಡ್ತೀಯ ಬಿ ಪಾಸಿಟಿವ್, ನಾನು ಕೊಡ್ತೀನಿ, ಭಾಳ ಕಷ್ಟ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೊರಟೆ. ಆವಾಗ ನೀವು ನನ್ನ ನೋಡಿದ್ದೀರಾ ಅಂತ ಅನ್ನಿಸ್ತದೆ. ನಾನು ಹಂಗೆ ನಿನಗೆ ಹೇಳ್ತಾ ಇದ್ದೆ, ಹಿಂಗೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಅನ್ಕೊಂಡೆ ನಿಮಗೆ. ಆದರೆ ನೋಡಪ್ಪ, ನಾನು ಹೆಂಡತಿ ರಕ್ತ ಮಾರಿರೋ ದುಡ್ಡಾಗ ನಾನು ಊಟ ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು, ನೀವು ಯಾವುದೇ ಕಾರಣಕ್ಕೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಹೇಳಲಿಲ್ಲ. ನೀವು ಬೇಜಾರಾಗೋಗ್ಬಿಟ್ರೆ ಆಮೇಕಿಂದ ಹಾಂ, ಅದಕ್ಕೆ ನಾನು ಸುಮ್ಮನೆ ಯಾಕೆ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳಿಲ್ಲ ರೀ. ರಕ್ತ ಮಾರ್ಬಿಟ್ಟು ಬೇಕಾದ್ರೆ ಬ್ಯಾಗ್ ತೆಗೆದು ನೋಡಿ, ಬ್ಯಾಗಾಗ 2,000 ರೂಪಾಯಿ ಕಾಸು ಐತೆ ರೀ. ಆ 2,000 ರೂಪಾಯಿ ಕಾಸು ನಾನು ರಕ್ತ ಮಾರಿರೋ ದುಡ್ಡೇನ್ರಿ. ರಕ್ತ ಮಾರಿರೋ ದುಡ್ಡಾಗೆ ಈಗ ಅಮ್ಮಂಗೆ ಕೊಟ್ಬಿಟ್ಟು ಬ್ಯಾಳೆ ಅಕ್ಕಿ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ರೆ, ನೀವು ನೋಡಿದ್ರೆ ನನ್ನ ಮೇಲೆ ಡೌಟ್ ಪಡ್ತೀರಾ. ಎಲ್ಲಿ ನಿಮ್ಮ ಮನ್ಸಿಗೆ ನೋವಾಯ್ತದೆ ಅಂತ ಬರೀ ಸುಳ್ಳು ಹೇಳಿದೆ ಅಷ್ಟೇ ರೀ. ಬುಡಿ ಪರವಾಗಿಲ್ಲ, ನನಗೆ ಕಣ್ಣೆಲ್ಲ ತಿರುಗ್ತಾ ಐತೆ. ರಕ್ತ ಕೊಟ್ಟರೆ ಅದಕ್ಕೊಂದು ಬಾಟ್ಲು ಎಲ್ಲ ಮಂಜು ಆಯ್ತೈತೆ. ಅಯ್ಯೋ ಮಗಳೇ, ತಲೆ ತಿರುಗಿ ಬಿದ್ದೋಗಿದ್ದೋಗ್ಯಮ್ಮ ಕಣವ. ಹುಷಾರು, ಸಂಸಾರಗೋಸ್ಕರ ನೀನು ಎಷ್ಟೆಲ್ಲ ಹೊಡೆದಾಡ್ತಿದ್ಯಾ ಕಣೆ ತಾಯಿ. ಗಂಡ ಅದನ್ನು ದುಡ್ದಾಕ್ಬೇಕು ಅಂತಂದ್ರೆ ಗಂಡ ಅದನ್ನು ಸುಮ್ಮನೆ ಅವನೇ ಅಂತಂದ್ರೆ ನೀನು ರಕ್ತ ಮಾರ್ಬಿಟ್ಟು ನಮ್ಮನ್ನೆಲ್ಲ ಸಾಕ್ತಿದ್ದೀಗ ಅಂತ ಹೇಳಿದ್ರೆ ನನಗೆ ನೆನೆಸ್ಕೊಂಡ್ರು ಒಂಥರ ಆಯ್ತದೆ ಮಗಳೇ. ಎಂಥ ಕೆಲಸ ಮಾಡ್ಬಿಟ್ಟು ಇವನನ್ನು ಮದುವೆ ಮಾಡ್ಕೊಬಿಟ್ಟೆ, ಡೌಟ್ ಪಡ ಅಂತ ಗಂಡನ ಕಟ್ಕೊಬಿಟ್ಟೆ ಮಗಳೇ. ನೀನು ಸಮಾಧಾನ ಮಾಡ್ಕ ಅಮ್ಮಂಗೆ ಅನ್ಬೇಡ ಕಣಮ್ಮ. ಎಷ್ಟೇ ಆಗಲಿ ನಾನು ಇಷ್ಟಪಟ್ಟಿರೋ ಹುಡುಗ ಅಲ್ವೇನಮ್ಮ, ಅವನಿಗೋಸ್ಕರ ನಾನು ಪಿರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಕಣಮ್ಮ. ನಾನು ಬಿಟ್ಕೊಡಕ್ಕಿಲ್ಲ ಕಣಮ್ಮ, ಅವನಂತೂ ಬಿಟ್ಕೊಡಕ್ಕಿಲ್ಲ. ಅವನಂದ್ರೆ ನನಗೆ ಅಷ್ಟೊಂದು ಇಷ್ಟ ಕಣಮ್ಮ, ಗೊತ್ತೇನಮ್ಮ. ಅದಕ್ಕೆ ನಾನು ಬಿಟ್ಕೊಡಕ್ಕಿಲ್ಲ ಅಂತ ಹೇಳ್ತಾ ಇರೋದು ಕಣಮ್ಮ. ಏನೇ ಆಗಲಿ ಏನೇ ಬಿಡ್ಲಿ ಅಷ್ಟೇ ನಿನಗೆ, ನನಗೆ ನನ್ನ ಗಂಡ ನಿನಗೆ ಮುಖ್ಯ ಕಣಮ್ಮ. ಅನುಮಾನ ಪಟ್ಟರು ಅಷ್ಟೇ, 4 ಹೊಡೆದ್ರು ಅಷ್ಟೇ, 4 ಜಾಡ್ಸೋದ್ರೂ ಅಷ್ಟೇ, ನನಗೆ ನನ್ನ ಗಂಡ ನಿನಗೆ ಮುಖ್ಯ. ನನ್ನ ಗಂಡ ಬಿಟ್ಟು ನಂಗೆ ಯಾರು ಮುಖ್ಯನೇ ಅಲ್ಲ ಕಣಮ್ಮ. ನೀನು ಮದ್ಯಕ್ಕೆ ಬರಬೇಡ, ಹೊಡಿತಾನ ನನ್ನ ಗಂಡ, ಹೊಡಿಲಿ ಬಿಡು. ಹೊಡೆಸ್ಕೊಂತೀನಿ ನಾನು, ಆದರೆ ನನ್ನ ಗಂಡನ ಬಿಟ್ಟು ಮಾತ್ರ ಹೋಗಲ್ಲ ಕಣಮ್ಮ ನಾನು. ನೀನು ಹೋಗು ಅಂತಲೂ ಹೇಳ್ಬೇಡ ಕಣಮ್ಮ, ನನ್ನ ಗಂಡ ಅಂದರೆ ನಂಗೆ ಅಷ್ಟು ಇಷ್ಟ ಕಣಮ್ಮ. ಇದೇನು ಹೇಳ್ತಾ ಇದೀಯಾ ನೀನು ಕಮಲಿ? ನಿಜನೇ ಹೇಳ್ತಾ ಇದ್ದೀನಿ ರೀ, ನಿಜನೇ. ನಿಮ್ಗೆ ಅಷ್ಟೊಂದು ಡೌಟ್ ಇದೆ, ಹೋಗಿ ನಮ್ಮ ಮ್ಯಾನೇಜರ್ನೇ ಕೇಳಿ. ನಾಳೆಗೆ ಬರ್ರಿ, ಮ್ಯಾನೇಜರ್ ತ ಕರ್ಕೊಂಡೋಯ್ತೀನಿ, ಅವ್ರ ಹತ್ರನೇ ಕೇಳಿ ನಾನು ರಕ್ತ ಕೊಟ್ಟನಾ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಬೇಕಾದ್ರೆ ಒಂದು ಪರೀಕ್ಷೆ ಮಾಡ್ಕೊಳ್ಳಿ. ನನ್ನಂತರನ್ನ ಯಾರು ನಂಬಕ್ಕಿಲ್ಲ ಬಿಡಿ. ಏನು ಮಾಡ್ತೀರಾ, ನಾನು ಒಳ್ಳೆ ಬಟ್ಟೆ ಹಾಕೊಂಡಿದ ತಕ್ಷಣ ನಿಮಗೆ ಡೌಟ್ ಬಂದ್ಬಿಡ್ತದೆ. ಊರವ್ರ ಮಾತನ್ನೆಲ್ಲ ಕೇಳ್ತೀರಾ, ಆದರೆ ಹೆಂಡತಿ ಮಾತು ಮಾತ್ರ ಕೇಳೋಕ್ಕಿಲ್ಲ. ಅಯ್ಯೋ, ನನಗೆ ಗೊತ್ತಿರಲಿಲ್ಲ ಕಮಲಿ. ಪಾಪ ರಕ್ತ ಕೊಡಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಅಲ್ಲ, ನೀನು ರಕ್ತ ಮಾರ್ಬಿಟ್ಟು ಆ ದುಡ್ಡಾಗ ನಾವು ತಿನ್ಬೇಕಾ ಹೇಳು? ಬೇರೆ ಏನಾರ ಕೆಲಸ ಮಾಡಿದ್ರೆ ಆಯ್ತು ಬಿಡು. ಇನ್ನೊಂದು ಕಿತ್ತ ಹಿಂಗೆಲ್ಲ ರಕ್ತ ಪಕ್ತ ಎಲ್ಲ ಕೊಡಕ್ಕೆ ಹೋಗ್ಬೇಡ. ನೀನೇ ಮೊದಲೇ ಸಣ್ಣ ವೀಕ್ ಆಗಿದೆಯಾ, ಹಿಂಗೆಲ್ಲ ಕೊಟ್ಬಿಟ್ರೆ ನಿನ್ನ ಕತೆ ಏನು ಹೇಳು? ನೀವು ಹಿಂಗೆಲ್ಲ ಹೇಳ್ತೀರಾ ಅಂತ ನಾನು ರಕ್ತ ಕೊಡೋದನ್ನ ನಿಮ್ಗೆ ಯಾರಿಗೂ ಹೇಳಿಲ್ಲ. ರಕ್ತ ಕೊಡೋದೇನ ಹೇಳಿದ್ರೆ ನೀವು ಕೊಡಿಸ್ತಾ ಇದ್ರಾ? ಬೇಡ ಸುಮ್ಕಿರು, ವಾಪಸ್ ಬಾ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ನಾನು ಅವಾಗೆಲ್ಲ ಸುಳ್ಳು ಹೇಳ್ದೆ. ನನಗೆ ತಲೆ ಕೆಟ್ಬಿಟ್ಟೈತೆ ಅನ್ನಿಸ್ತದೆ. ನಾನೇ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ ನಿನ್ನ ಮೇಲೆ. ಸಂಸಾರ ಮನೆ ಅಂತ ನೀನು ಗಾರ್ಮೆಂಟ್ಸ್ಗೆ ಹೋಗಿ ದುಡಿತಾ ಇದೆಯಾ? ಸರಿ, ನಾನು ತಪ್ಪಾಯ್ತು ಕಮಲ, ಸರಿನಾ? ನನಗೂ ಯಾಕೋ ಬೇಜಾರಾಯ್ತೈತೆ. ಓಡಾಡ್ಕೊಂಬಿಟ್ಟು ಬರ್ತೀನಿ, ಹೋಗಿ ಮನೆ ಒಳಗಡಿಕೆ. ರೀ, ಬ್ಯಾಗಾಗ 2,000 ರೂಪಾಯಿ ಐತೆ, ನಿಮ್ಮ ಖರ್ಚಿಗೆ ಏನಾರ ಬೇಕಾದ್ರೆ ತಗೊಳ್ರಿ. ಅಯ್ಯೋ ಕಮಲ, ಬೇಡ. ನೆನೆಸ್ಕೊಂಡ್ರೆ ಬೇಜಾರಾಯ್ತೈತೆ ನನ್ನ ಬಗ್ಗೆ. ಬೇಡ. ಸರಿನಾ, ನೀನೇ ಇಟ್ಕ. ಹಬ್ಬ ಸದ್ಯ ನನ್ನ ಗಂಡ ಹೆಂಗತ್ತಾಗ ತೊಲಗ್ದ. ಅಲ್ಲ ಕಣಮ್ಮ, ಲೆಕ್ಕ ಹಾಕಮ್ಮ, ಎಷ್ಟು ಅಂತೇಳ್ಬಿಟ್ಟು ಟಾರ್ಚರ್ ಕೊಡ್ತಾನೆ. ಸದ್ಯ ತಲೆನಾಗ ಏನೋ ಐಡಿಯಾನೇ ಒಳಿಲ್ಲ. ಹೆಂಗೋ ಯಾವುದೋ ಒಂದು ಐಡಿಯಾ ಹೇಳ್ಬಿಟ್ಟು ಅದಾಗ ಹೆಂಗೋ ತಪ್ಪಿಸ್ಕೊಬಿಟ್ಟೆ. ಹಿಂಗಿರ್ಬೇಕು ನನ್ನ ಮಗಳು ಅಂದರೆ, ಗೊತ್ತಾಯ್ತಾ? ಹಿಂಗೂ ಬುದ್ಧಿವಂತೆ ಆಗಿರ್ಬೇಕು. ತಗ್ಲಾಕೊಂಡ್ರು ಹೆಂಗೆ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಬಾಬಾ ಹೋಗೋಣ. ನಿನ್ನ ಗಂಡ ಪೆದ್ ನನ್ನ ಮಗ ಎಲ್ಲಿ ಇದು ಮಾಡ್ಕೊತಾನೆ, ಡೌಟ್ ಪಡ್ತಾನೆ, ನಂಬ್ತಾನೆ ನೀನು ಹೇಳಿರೋದೆಲ್ಲ.